ಓಂ ಸರ್ವೇ ಜನಾಂಗೋ ಸುಖಿನೋ ಭವಂತು. ಸರ್ವೇ ಜನಾಂಗೋ ಸುಖಿನೋ ಭವಂತು. ಸರ್ವೇ ಜನಾಂಗೋ ಸುಖಿನೋ ಭವಂತು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದಂತಹ ಕನ್ನಡ ಜನತೆಗೆ ವಂದಿಸುತ್ತಾ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ನಂಬರ್ನಿಂದ ನಾವು ಹೇಗೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅನ್ನುವುದರ ಬಗ್ಗೆ ನಾವಿವತ್ತು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ವಿಷಯ, ನಿಮಗೆ ಮಗು ಓದ್ತಾ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಗಳಿದೆ, ಮನೆಯಲ್ಲಿ ಏನು ಮಾಡಿದ್ರು ಹೊಂದಾಣಿಕೆಗಳಿಲ್ಲ, ಆ ಕಡೆಗೆ ಅವ್ರು ಎಳಿತಾರೆ, ಈ ಕಡೆಗೆ ಇವ್ರು ಎಳಿತಾರೆ, ಮನೆ ಮಕ್ಕಳುಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಓದುತ್ತಾ ಇಲ್ಲ, ಏನೋ ಕೋರ್ಟಿಗೆ ಹೋದ್ರೆ ಕೋರ್ಟಲ್ಲಿ ಕೆಲಸಗಳಾಗ್ತಾ ಇಲ್ಲ, ಈಗ ರೋಡಿಗೆ ಹೋದ್ರೆ ಅಲ್ಲಿ ತರುವ ಸಮಸ್ಯೆಗಳು, ಜಮೀನಲ್ಲಿ ಯಾವುದೇ ಲಾಭಗಳು ಕಾಣಿಸ್ತಾ ಇಲ್ಲ, ಮತ್ತೆ ಹೆಣ್ಣು ಮಕ್ಕಳಿಗೆ ತೊಂದರೆಗಳಾಗ್ತಾ ಇದೆ ತುಂಬ. ಅವರ ಮನೆ ಯಾರು ಹೇಳಿದ್ ಕೇಳ್ತಾ ಇಲ್ಲ. ಇಷ್ಟು ದಿನ ಚೆನ್ನಾಗಿದ್ದ ಗುರುಗಳೇ, ಈಗ ಒಂದು ವರ್ಷದಿಂದ ಏನು ಮಾಡಿದ್ರು ನಮಗೆ ಆಗ್ತಾ ಇಲ್ಲ ಗುರುಗಳೇ, ತುಂಬ ಸಮಸ್ಯೆಗಳಾಗ್ತಾ ಇದೆ, ನನಗೆ ತುಂಬ ಶತ್ರುಗಳಿಂದ ಹಿಂಸೆಗಳಾಗ್ತಾ ಇದೆ, ಹಣಕಾಸಿನ ಹಿಂಸೆಗಳಾಗ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊತಾ ಇದೆ, ನನ್ನ ಮಗ ನಾನು ಹೇಳಿದ ಮಾತೇ ಕೇಳ್ತಾ ಇಲ್ಲ, ನಮಗೆ ದುಡ್ಡು ಕೈಲಿ ಹೊಡಿತಾ ಇಲ್ಲ. ಇಷ್ಟೆಲ್ಲ ದುಡಿತೀವಿ ಗುರುಗಳೇ, 18 ಅವರ್ ದುಡಿತೀವಿ ಗುರುಗಳೇ, ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತೀನಿ, ಸಾಯಂಕಾಲ 10 ಗಂಟೆಗೆ ಬರ್ತೀನಿ, ಆದರೂ ದುಡ್ಡು ಹೊಡಿತಾ ಇಲ್ಲ ಗುರುಗಳೇ. ಈ ಥರ ನಿಮಗೆ ಯಾವುದೇ ಸಮಸ್ಯೆಗಳಿರುವುದು, ಮದುವೆ ಆಗ್ತಾ ಇಲ್ಲ, ನಿಮಗೆ ಎಲ್ಲೋದ್ರೂ ಬರೀ ನಿಂದನೆಗಳೇ ಆಗ್ತಾ ಇದೆ, ಎಲ್ಲೋದ್ರೂ ನಿಮಗೆ ದೂರುಗಳು ಬರುತ್ತೆ ನಿಮ್ಮನ್ನ ಮೇಲೆ ಗೂಬೆಗಳನ್ನ ಕೂರಿಸ್ತಾರೆ, ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ನಿಮ್ಮ ಗಂಡ ನಿಮ್ನ ಹೇಳ್ದೇನೆ ಕೇಳ್ದೇನೆ ಏನೋ ಮಾಡಿರ್ತಾನೆ, ನೀವು ಅವ್ರಿಗೆ ಹೇಳಿ ನೀವೇನೋ ಮಾಡಿರ್ತೀರಾ, ಈ ಮನೆಗೆ ಹೋದ್ರೆ ವಾಸ್ತು ಸಮಸ್ಯೆ ಅಂತಾರೆ, ಮತ್ತೆ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಟಾಫ್ ನಿಮ್ಮ ಜೊತೆ ಹೊಂದಾಣಿಕೆಗಳಿಲ್ಲ, ನೀವು ಎಲ್ಲೋ ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್, ನಿಮಗೆ ಸ್ನೇಹಿತರೊಂದಿಗೆ ತೊಂದರೆ, ಸ್ನೇಹಿತರು ಯಾರು ನಿಮ್ನ ಇಷ್ಟಪಡ್ತಾ ಇಲ್ಲ, ಇಷ್ಟಪಟ್ಟರು ಎಲ್ಲೋ ಒಂದು ಕಡೆ ನಿಮ್ಗೆ ಹೇಳಿದ ಅವ್ರೇನೋ ಮಾಡ್ತಾ ಇರ್ತಾರೆ, ನಿಮ್ಗೆ ಇಷ್ಟ ಆಗಿ ನಡ್ಕೋತಾ ಇರಲ್ಲ ನಿಮ್ಮ ಗಂಡಂದಿರು, ನೀವು ಲವ್ ಮಾಡ್ತಾರೆ ಹುಡುಗಿ ಸಿಗ್ತಾ ಇಲ್ಲ, ಅಥವಾ ಹುಡುಗ ಸಿಗ್ತಾ ಇಲ್ಲ, ಇಲ್ಲ ಅಪ್ಪ ಅಮ್ಮ ನಾನು ಹೇಳಿದ ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗ್ತಾ ಇಲ್ಲ, ಇಲ್ಲ ಅಪ್ಪ ಅಮ್ಮಗೆ ಮಕ್ಕಳು ಮಾಡೋದು ಇಷ್ಟ ಆಗ್ತಾ ಇಲ್ಲ, ತೊಂದರೆಗಳು, ಕೋರ್ಟು ವ್ಯಾಜ್ಯಗಳಿರುತ್ತೆ, ಅವ್ಯಾವು ನಮ್ಮ ಪರವಾಗಿ ಆಗ್ತಾ ಇಲ್ಲ, ನಾನು ಎಲ್ಲೋ ಯಾರ ಹತ್ರನೋ ದುಡ್ಡು ಕೇಳಕ್ ಹೋಗ್ತಾ ಇದ್ದೀನಿ ಗುರುಗಳೇ, ಅವ್ರು ಕೊಡ್ತಾನೆ ಇಲ್ಲ, ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡ್ತಾ ಇಲ್ಲ, ಏನೋ ಸಮಸ್ಯೆಗಳಿದೆ, ಏನೇನೋ ಸಮಸ್ಯೆಗಳಿದೆ, ನನಗೆ ಏನು ಮಾಡಿದ್ರು ಪರಿವರ್ತನೆ ಆಗ್ತಾ ಇಲ್ಲ, ಚೇಂಜಸ್ ಆಗ್ತಾ ಇಲ್ಲ, ನಾನು ಕುಡಿಯೋದು ಬಿಡಬೇಕು ಅಂತೀನಿ ಬಿಡೋಕ್ಕಾಗ್ತಾ ಇಲ್ಲ, ಸ್ಮೋಕಿಂಗ್ ಮಾಡೋದು ಬಿಡಬೇಕು ಅಂತೀನಿ ಬಿಡೋಕ್ಕಾಗ್ತಾ ಇಲ್ಲ, ಬಿಡ್ತೀನಿ 15 ದಿನ, ತಿಂಗಳು, ವರ್ಷ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುಗಳೇ. ಹೆಣ್ಣು ಮಕ್ಕಳಿಗೂ ಅಷ್ಟೇ ಈ ಸೋಂಬೇರಿಗಳಾಗ್ತಾ ಇರೋದು, ಲೇಜಿಗಳು, ಕೆಲಸ ಮಾಡಕ್ ಮೂಡಿರಲ್ಲ, ಏನು ಮಾಡೋಕ್ಕೂ ಮೂಡ್ ಬರ್ತಾ ಇರಲ್ಲ, ಅಡುಗೆ ಮಾಡೋಕ್ಕೂ ಹೋಗೋಕ್ಕೂ ಮೂಡಿರಲ್ಲ, ಇವ್ರಿಗಿರೋ ಒಂಥರ ಮನಸ್ಸೇ ಒಂಥರ ಚಂಚಲ, ಮನಸ್ಸು ನಮ್ಮ ಹೇಳಿದ ನಮ್ಮ ಹಿಡಿತದಲ್ಲಿ ಇಲ್ಲ. ಇದೆಲ್ಲ ಸಮಸ್ಯೆಗಳು ಇದ್ದಾಗ, ನಿಮಗೆ ಎಲ್ಲ ನೋವುಗಳು ಬಂದಾಗ, ಶತ್ರುಗಳ ಹಿಂಸೆ ಜಾಸ್ತಿ ಆದಾಗ, ನಿಮಗೆ ಯಾವ ಕೆಲಸಗಳು ಕೈಗೂಡದೆ ಹೋದಾಗ, ನಿಮ್ಮ ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಬಿಸ್ನೆಸ್ಸು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಕೈಗೂಡ್ತಾ ಇಲ್ಲ, ಎಷ್ಟು ದುಡಿದ್ರು ಕೈ ನಿಲ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಸು ಈ ಥರ ಆಗ್ತಾ ಇದೆ ಗುರುಗಳೇ ಅನ್ನೋದಕ್ಕೆ ನಿಮಗೆಲ್ಲ ಏನು ಕಾರಣಗಳಿರೋದ್ರಿಂದ, ಏನು ನೀವು ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ ಅಂತಂದರೆ, ಇದೆಲ್ಲದಕ್ಕೂ ಪರಿಹಾರ ನಿಮಗೆ ರಾಹುವಿನ ಒಂದು ನಂಬರ್ ಕೊಡ್ತೀನಿ. ಈ ನಂಬರ್ನ ತಗೊಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳಿವೆ, ಕ್ಷಣಾರ್ಧದಲ್ಲಿ ನಿಮಗೆ ಪರಿಹಾರ ಬೇಕು ಅಂದರೆ ನೀವೇನು ಹೇಳ್ತೀನಿ ಅಂದರೆ, ನೋಡಿ ಈ ಥರ ತಗೊಳ್ಳಿ, ನಿಮಗೆ ಕಾಣಿಸ್ತಾ ಇದೆಯಾ? ನಿಮಗೆ ನೋಡಿ 4 ನಂಬರ್ ಕಾಣಿಸ್ತಾ ಇರಬೇಕು ಅನ್ಕೋತೀನಿ. 4 4 4 4.
ಇದು ರಾಹುವಿನ ನಂಬರ್. ಈ ನಂಬರ್ನ ಒಂದು ಚಿಕ್ಕ ಪೇಪರಲ್ಲಿ ಬರೆದ್ಬಿಟ್ಟು, ಒಂದು ಚಿಕ್ಕ ಪೇಪರ್, ದೊಡ್ಡದೇ, ಇಷ್ಟು ದೊಡ್ಡದು ಬೇಕಾಗಿಲ್ಲ, ಚಿಕ್ಕದರಲ್ಲೇ ಬರೆದು ನೋಡಿ, 4 4 4 4. ಇದಕ್ಕೆ ಯಾವ ಇಂಥದ್ದೇ ಕಲ್ಲರು ಅಂತ ಏನೂ ಇಲ್ಲ. ಯಾವ ಕಲ್ಲರ್ ಬೇಕಾದ್ರೂ ತಗೊಂಡು ನೀವು ಬರೀರಿ. ಅದ್ರ ಜೊತೆಗೆ ಕೆಳಗಡೆ ಒಂದು ಮಂತ್ರಗಳನ್ನ ಕೊಟ್ಟಿದ್ದೀನಿ. ಓಂ ರಾವ್, ಕಾಣಿಸ್ತಿದೆಯಲ್ಲ ನೋಡಿ, ಒಂದ್ಸತಿ ಕಾಣಿಸ್ತಿದ್ಯಾ? ಓಂ ರಂ ರಾಹುವೇ ನಮಃ. ಓಂ ರಂ ರಾಹುವೇ ನಮಃ. ಓಂ ರಂ ರಾಹುವೇ ನಮಃ. ಇದನ್ನ ಒಂದು ಚಿಕ್ಕ ಪೇಜಲ್ಲಿ ಬರೆದು ನೀವೇನು ಮಾಡಬೇಕು, ನೀವು ಚಿಕ್ಕ ಪೇಪರಲ್ಲಿ ಬರೆದು ಇದನ್ನ ನೀವು ಇಟ್ಕೊಳ್ಳೋದ್ರಿಂದ, ಸಣ್ಣ ಚಿಕ್ಕ ಪೇಪರಲ್ಲಿ ಇದನ್ನು ಎಲ್ಲಿ ಇಡಬೇಕು ಇದನ್ನು ಬರೆದು ಬಿಟ್ಟು ನೀವು ಇದನ್ನು ಈ ರೀತಿ ಇದನ್ನ ಫೋಲ್ಡ್ ಮಾಡಿ ಚಿಕ್ಕದಾಗಿ ಅದನ್ನು ಬರೆದಿಟ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇದನ್ನು ನಿಮ್ಮ ಪಾಕೆಟ್ ಕಾಣಿಸ್ತಾ ಇದೆಯಲ್ಲ, ಈ ಪಾಕೆಟ್ ಒಳಗಡೆ ಇಡಿ. ಆಯಿತಾ? ಪಾಕೆಟ್ ಒಳಗಡೆ ಇಡಿ. ನಿಮ್ಮದು ವ್ಯಾನಿಟಿ ಬ್ಯಾಗ್, ಹೆಣ್ಮಕ್ಳಿಗೆ ವ್ಯಾನಿಟಿ ಬ್ಯಾಗ್ ಇರುತ್ತೆ, ಅಲ್ಲಾರು ಇಡಿ. ಪರ್ಸ್ ಇರುತ್ತೆ, ಪರ್ಸಲ್ಲಾರು ಇಡಿ. ವೈಲೆಟ್ ಅಂತ ಲೆಟ್ಟಲ್ಲಾರು ಇಡಿ. ಎಲ್ಲಾದರೂ ಸರಿ ಇದನ್ನ ಬರೆದು ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದು ಯಾವ ದಿನ ಇಡಬೇಕು ಅಂದರೆ ಬುಧವಾರದ ದಿನ ಇದನ್ನ ಬರೆದು ಇಟ್ಕೊಂಡು ಪ್ರತಿ ಬುಧವಾರ ಇದನ್ನ ಬರೆದಿಟ್ಕೊಳ್ಳಿ. ಪ್ರತಿ ಬುಧವಾರ ಹೊಸದಾಗಿ ಬರೀರಿ. ಓಂ ರಂ ರಾಹುವೇ ನಮಃ ಅದನ್ನ ಬರೆದು ಬಿಟ್ಟು ಪ್ರತಿ ಬುಧವಾರ ಸಾಯಂಕಾಲ ಇದನ್ನ ಬರೆದು ಬಿಟ್ಟು ಹರಿದು ಬಿಡಿ. ಈ ಥರ ಬರೆದಾಕ್ತೀವಿ. ಈ ಥರ ಬರೆದಾದ್ಮೇಲೆ ಪ್ರತಿ ಬುಧವಾರ ಇದನ್ನು ಬರೆದು ಬಿಟ್ಟು 8 ದಿನ ನೀವು ಪಾಕೆಟಲ್ಲಿ ಇಟ್ಕೊಂಡು ಇದನ್ನ ಈ ರೀತಿ ಹರಿದು ಇದನ್ನ ಯಾರು ಓಡಾಡದಂಥ ಜಾಗದಲ್ಲಿ, ಪಾಳು ಬಾವಿ, ಯಾರು ಓಡಾಡದಂಥ ಜಾಗ ಅಂದರೆ ತೋಪುಗಳು, ಯಾರು ಚರಂಡಿಗಳು ಅಲ್ಲಿರುತ್ತಲ್ಲ, ಯಾರು ಓಡಾಡಲ್ಲ ಒಳಗಡೆ, ಅಂಥ ಜಾಗದಲ್ಲಿ ಹಾಕಿ. ದಯವಿಟ್ಟು ಯಾರು ಓಡಾಡುವಂಥ ಜಾಗದಲ್ಲಿ ಇದನ್ನು ಹಾಕಬೇಡಿ. ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ, ನಿಮಗೆ ಬಾಸು ತೊಂದರೆ ಕೊಡ್ತಾ ಇರ್ಬೋದು, ನಿನ್ನ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಜಗಳಗಳಿರಬಹುದು, ನಿಮಗೆ ಫ್ಯಾಮಿಲಿನಲ್ಲೇ ಹೊಂದಾಣಿಕೆಯಿಂದಲಿರ್ಬೋದು, ಒಬ್ರಿಗೆ ಮನಸ್ತಾಪಗಳಿರ್ಬೋದು, ಮತ್ತು ತಂದೆ ತಾಯಿಗಳಿಗೆ ಮನಸ್ತಾಪಗಳಿರ್ಬೋದು, ಮಕ್ಕಳಿಗೆ ತಾಯಿ ತಂದೆಯರಿಗೆ ಹೊಂದಾಣಿಕೆಯಿಂದಲೇ ಇರ್ಬೋದು, ಬಿಸ್ನೆಸ್ ಲಾಸ್ ಇರ್ಬೋದು, ಎಜುಕೇಷನ್ ಓದ್ತಾ ಇಲ್ಲ ಅನ್ನೋದಿರ್ಬೋದು, ನಿಮ್ಗೆ ಯಾವುದೇ ಸಾಲ ಕೊಡ್ತಾ ಇಲ್ಲ, ಸಾಲ ಇಸ್ಕೊಂಡು ಕೊಡ್ತಾ ಇಲ್ಲ ಅನ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಇದನ್ನು ಬರೆದು ಈ ರೀತಿ ಇಟ್ಕೊಂಡು ಅದನ್ನು ಹರಿದು ಹಾಕುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ತಕ್ಷಣವೇ ನಿಮಗೆ ನೀಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊ.